ಹಲ್ಲೆಲೂಯಾ. ದೇವರ ಪರಿಶುದ್ಧಾದ ನಮಗೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಾಕ್ಯವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವಳಾಗಿದ್ದಾನೆ. ನಾವೆಲ್ಲರೂ ಈ ದಿನ ಆದಿಕಾಂಡ 22ನೇ ಅಧ್ಯಾಯ 14ನೇ ವಚನವನ್ನು ಧ್ಯಾನಿಸೋಣ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಆಮೆನ್. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವ ಈರೆ ಎಂಬ ಹೆಸರಿನ ಅರ್ಥ ಯೆಹೋವನು ಈರೆ ಅಂದ್ರೆ ಅಗತ್ಯಗಳನ್ನು ಪೂರೈಸುವಾತನು ಅಥವಾ ಒದಗಿಸುವಾತನು ಅಂತ ಆಗಿದೆ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಡೋದಕ್ಕೆ ಒಂದು ಸಂಭವ ನಡೆಯುತ್ತೆ. ಏನಂದ್ರೆ ಆ ದೇವರ ಅಬ್ರಹಾಮನನ್ನು ಪರಿಶೋಧಿಸ್ತಾರೆ. ಏನಂದ್ರೆ, ನೀನು ಒಬ್ಬನೇ ಮಗನನ್ನು ಮೋರೆ ಬೆಟ್ಟದಲ್ಲಿ ನನಗೋಸ್ಕರ ಬಲಿ ಅರ್ಪಿಸ್ಬೇಕು ಅಂತ. ಅಬ್ರಹಾಮನು ದೇವರ ಒಂದು ಮಾತಿಗೆ ವಿಧೇಯನಾಗಿದ್ದು ಮೋರಿಯ ಬೆಟ್ಟಕ್ಕೆ ತಗೊಂಡು ಹೋಗಿ ಅವನ ಮಗನನ್ನ ಇನ್ನೇನು ದೇವರಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿ ಅವನನ್ನು ಬಲಿ ಕೊಡುವ ಒಂದು ಸಂದರ್ಭದಲ್ಲಿ ಕತ್ತಿ ಎತ್ತಿದಾಗ ದೇವರು ಹೇಳ್ತಾನೆ, ದೇವದೂತರು ಹೇಳ್ತಾರೆ, ನೀನು ಮಗನ ಮೇಲೆ ಕೈ ಹಾಕ್ಬೇಡ, ಅವನಿಗೇನು ಮಾಡಬೇಡ, ದೇವರು ನಿನ್ನನ್ನು ಪರೀಕ್ಷಿಸಿದು ಅಂತ ಹೇಳಿದಾಗ ಅವನು ದೇವರು ಆ ಒಂದು ಸ್ಥಳದಲ್ಲಿ ಅಂದ್ರೆ ಆ ಅಬ್ರಹಾಮನಿಗೆ ಟಗರನ್ನು ಒದಗಿಸಿಕೊಡುವುದನ್ನು ನಾವು ನೋಡ್ತೀವಿ. ಅದೇ ಆದಿಕಾಂಡ 22ನೇ ಅಧ್ಯಾಯ 12ನೇ ವಚನವನ್ನು ನೋಡುವಾಗ, ದೇವರು 12-13 ವಚನ ನೋಡುವಾಗ ಅಬ್ರಹಾಮನಿಗೆ ದೇವರು ಟಗರನ್ನು ಒದಗಿಸಿಕೊಟ್ಟಂತ ಒಂದು ಸಂಭವವನ್ನು ನಾವು ಕಾಣಬಹುದಾಗಿದೆ. ಅವನು ಯಜ್ಞವೇದಿಗೆ ಬೇಕಾದ ಟಗರನ್ನು ದೇವರು ಕೊಟ್ಟಿದ್ದಕ್ಕಾಗಿ ಆ ಒಂದು ಸ್ಥಳಕ್ಕೆ ಅಬ್ರಹಾಮನು ಯೆಹೋವ ಈರೆ ಎಂಬುದಾಗಿ ಹೆಸರಿಡುವುದನ್ನು ನಾವು ಕಾಣ್ತೀವಿ. 8ನೇ ವಚನವನ್ನು ನೋಡುವಾಗ ಅಬ್ರಹಾಮನು ತನ್ನ ಮಗನಿಗೆ ಹೀಗೆ ಹೇಳ್ತಾನೆ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ದೇವರು ಅವನ ನಂಬಿಕೆಯನ್ನು ನೋಡಿದ್ರು, ಅಷ್ಟೇ ಅಲ್ಲ, ಅವನ ವಿಧೇಯತ್ವವನ್ನು ನೋಡಿದ್ರು. ಆ ಒಂದು ಸ್ಥಳದಲ್ಲಿ ದೇವರು ಅವನಿಗೆ ಟಗರನ್ನು ಅನುಗ್ರಹಿಸಿಕೊಟ್ಟನು. ಆ ಒಂದು ಪರಿಸ್ಥಿತಿಯಲ್ಲಿ, ಆ ಒಂದು ಸನ್ನಿವೇಶದಲ್ಲಿ ದೇವರ ಅವನಿಗೆ ಏನು ಅವಶ್ಯಕತೆ ಇತ್ತೋ, ಆ ಯಜ್ಞವೇದಿಗೆ ಏನು ಅವಶ್ಯಕತೆ ಇತ್ತೋ ಅದನ್ನು ಅಬ್ರಹಾಮನಿಗೆ ಒದಗಿಸಿಕೊಟ್ಟನು. ಅಷ್ಟೇ ಅಲ್ಲ, ನಾವು ಒಂದು ವಿಮೋಚನೆ ಕಂಡ 16ನೇ ಅಧ್ಯಾಯವನ್ನು ನಾವು ನೋಡುವಾಗ ಇಸ್ರಾಯೇಲರನ್ನು ಐಗುಪ್ತದಿಂದ ಕಾನಾನ್ ದೇಶದವರೆಗೂ ಮೋಶ ನಡೆಸಿಕೊಂಡು ಬರುತ್ತಿರುವಾಗ ಆ 40 ವರ್ಷಗಳ ಕಾಲ ಇಸ್ರಾಯೇಲರಿಗೆ ದೇವರು ಆಕಾಶದಿಂದ ಮನ್ನವನ್ನು ಒದಗಿಸಿದನು. ಅವರಿಗೆ ಒಂದು ಅಂದ್ರೆ ನಾನ್ ವೆಜ್ ತಿನ್ಬೇಕು ಅಂತ ಅನಿಸಿದಾಗ, ಮಾಂಸವನ್ನು ತಿನ್ನಬೇಕೆಂದು ಬಯಸಿದಾಗ ದೇವರು ಇಸ್ರಾಯೇಲರಿಗೆ ಲಾವಕ್ಕಿಗಳನ್ನು ಒದಗಿಸಿಕೊಟ್ರು. ನಾವು ಅದೇ ರೀತಿ 17ನೇ 1-7ನೇ ವಚನ ವಿಮೋಚನ ಕಾಂಡದಲ್ಲಿ ನೋಡುವಾಗ ಇಸ್ರಾಯೇಲರು ಆ ಒಂದು ಅಡವಿಯಲ್ಲಿ ಒಂದು ಬಾಯಾರಿದವರು ಆಗಿದ್ದಾಗ ದೇವರು ಬಂಡೆ ಮೂಲಕ ಅವರಿಗೆ ನೀರನ್ನು ಕೊಟ್ಟು, ಬಂಡೆಯನ್ನು ಸೀಳಿ ನೀರನ್ನು ಕೊಟ್ಟಂತದನ್ನು ನಾವು ಕಾಣಬಹುದಾಗಿದೆ. ಒಂದು ದೇವರು ನಮ್ಗೆ ಏನೆಲ್ಲ ಅವಶ್ಯಕತೆಗಳಿದೆ ಅದು ಒಂದು ಅನಿರೀಕ್ಷಿತವಾಗಿಯೂ ಒಂದು ವಿಸ್ಮಯವಾಗಿ ದೇವರು ನಮಗೆ ಅನುಗ್ರಹಿಸುವುದನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿ ಎಲಿಷನ ಶಿಷ್ಯನ ಒಂದು ಸಾಲಭಾರವನ್ನು ದೇವರು ಎಣ್ಣೆಯಿಂದ ತೀರಿಸಿದನು. ನಾವು ಕಷ್ಟದಲ್ಲಿ ಇರ್ಬೋದು, ಅಥವಾ ಅನಾರೋಗ್ಯದಲ್ಲಿ ಇರ್ಬೋದು, ಸಾಲಬಾಧೆಯಲ್ಲಿ ಇರ್ಬೋದು, ಅನೇಕ ಒಂದು ತೊಂದರೆಗಳಲ್ಲಿ ಸಿಲುಕಿಕೊಂಡು ಇರಬಹುದು. ಅದನ್ನ ದೇವರ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸಿ, ದೇವರ ಮಾತಿಗೆ ವಿಧೇಯರಾಗಿದ್ದು ದೇವರ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸಿ ನಂಬಿಕೆಯಿಂದ ನಾವು ಹೇಳುವುದಾದ್ರೆ, ನಮ್ಮ ದೇವರು ಯೆಹೋವ ಈರೆ ಆಗಿದ್ದಾನೆ, ಒದಗಿಸುವಾತನಾಗಿದ್ದಾನೆ, ನಮ್ಮ ಅವಶ್ಯಕತೆಗಳನ್ನೆಲ್ಲ ಪೂರೈಸುವಾತನು. ನಮ್ಮ ಕಷ್ಟದಲ್ಲಿ ಏನು ಒಂದು ಬೇಕಾಗಿದೆಯೋ, ನಮಗೆ ಅಗತ್ಯತೆಗಳು ಏನಿದೆ ಅದನ್ನು ಒದಗಿಸುವಾತನು ನಮ್ಮ ದೇವರಾಗಿದ್ದಾನೆ. ನಾವು ಅನೇಕ ಸಮಯ ಕಷ್ಟಗಳು ಬರ್ಬೋದು, ಶೋಧನೆಗಳು ಬರ್ಬೋದು, ಪರಿಶೋಧನೆಗಳು ಬರ್ಬೋದು, ಅಥವಾ ಸಾಲಬಾಧೆಗಳು ಬರ್ಬೋದು, ಇನ್ನು ಇಕ್ಕಟ್ಟಾದ ಪರಿಸ್ಥಿತಿಗಳು ಬರ್ಬೋದು. ಎಲ್ಲ ಸಮಯದಲ್ಲಿ ನಾವು ದೇವರಿಗೆ ವಿಧೇಯರಾಗಿದ್ದು, ದೇವರ ಮೇಲೆ ಒಂದು ನಂಬಿಕೆ ಉಳ್ಳವರಾಗಿದ್ದು ದೇವರಲ್ಲಿ ಪ್ರಾರ್ಥಿಸುವಾಗ ನಿಮ್ಮೆಲ್ಲರ ಅಗತ್ಯತೆಗಳನ್ನು ಪೂರೈಸುವಾತನು ಯೆಹೋವ ಈರೆಯಾದ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಾತನಾಗಿದ್ದಾನೆ. ನಾವು ವಾಕ್ಯದ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮನ್ನು ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿದ್ದು ನಾವು ಪ್ರಾರ್ಥಿಸೋಣ. ಪರಿಶುದ್ಧನೇ ಪರಿಶುದ್ಧನೇ ಮಹೋನ್ನತನಾದ ದೇವರೇ, ಕೃಪಲೆ ಐಶ್ವರ್ಯನಾದ ದೇವರೇ, ಸರ್ವಶಕ್ತನೇ, ಸರ್ವಾಂತೆ ಸ್ತೋತ್ರಗಳು ರಾಜ. ಏಸಪ್ಪ, ಈ ಒಂದು ಒಳ್ಳೆ ಸಮಯದಲ್ಲಿ ರಾಜ ವಾಕ್ಯದ ಮುಖಾಂತರ ನೀವು ಪ್ರತಿಯೊಬ್ಬರ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರಗಳು ರಾಜ. ಏಸಪ್ಪ, ಯೆಹೋವ ಈರೆ ಒದಗಿಸುವಾತನು ನೀನಾಗಿರೋ ಪ್ರಕಾರ ರಾಜ, ಈ ದಿನ ಯಾರೆಲ್ಲ ನಿನ್ನ ಸಮ್ಮುಖದಲ್ಲಿ ಬಂದು ಅವರ ಅವಶ್ಯಕತೆಗಳಿಗಾಗಿ ಅಗತ್ಯತೆಗಳಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೋ ರಾಜ, ಅವರ ಅಗತ್ಯತೆಗಳನ್ನು ಅವಶ್ಯಕತೆಗಳನ್ನು ಪೂರೈಸುವಾತನು
ಒದಗಿಸುವಾತನು, ಅವರ ಕೂಗಿಗೆ ಕಿವಿಗೊಡುವಾತನು ನೀನಾಗಿರುವ ಪ್ರಕಾರ ರಾಜ. ಪ್ರತಿಯೊಬ್ಬರಿಗೆ ಏನೆಲ್ಲ ಅವಶ್ಯಕತೆಗಳಿದೆ ನೀನು ತಾನೇ ಒದಗಿಸಿಕೊಡು ರಾಜ. ವಾಕ್ಯವನ್ನು ಓದುವುದು ಕೇಳುವುದು ಮಾತ್ರವಲ್ಲದೆ ಅದನ್ನು ಕೈಗೊಂಡು ನಡೆಯುವಂತೆ ನೀನು ತಾನು ಸಹಾಯ ಮಾಡಿ ರಾಜ. ಇನ್ನು ಹೆಚ್ಚಾಗಿ ಆತ್ಮಿಕತೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡಿ ರಾಜ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮನ ಮೇಲೆ ಎತ್ತುತ್ತಾ ನಜರೇತಿನ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಪಡೆದಿರುವೆ ಸ್ವರ್ಗೀಯ ತಂದೆಯೇ. ಆಮೇನ್ ಆಮೇನ್.